ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಕುಂಭಮೇಳ, ಮಹಾಕುಂಭಮೇಳ ಜಗತ್ತಿನ ಅತ್ಯಂತ ದೊಡ್ಡ ಧಾರ್ಮಿಕ ಹಬ್ಬ ವೈಭವೋಪೇತವಾಗಿ ಅದ್ಧೂರಿಯಾಗಿ ನಡೀತಾ ಇದೆ. ಇಲ್ಲಿಗಾಗಲೇ ಕೋಟಿಗೂ ಹೆಚ್ಚು ಜನ ಕುಂಭಮೇಳದಲ್ಲಿ ಪುಣ್ಯ ಸ್ನಾನ ಮಾಡಿದ್ದಾರೆ. ಭಕ್ತ ಸಾಗರವೇ ಪ್ರಯಾಗ್ರಾಜ್ನತ್ತ ಹರಿದು ಬರ್ತಾ ಇದೆ. ಕೇವಲ ಭಾರತ ಮಾತ್ರವಲ್ಲ, ಇಡೀ ಜಗತ್ತೇ ನಮ್ಮ ದೇಶದಲ್ಲಿ ನಡೀತಾ ಇರುವ ಕುಂಭಮೇಳವನ್ನ ಬೆರಗು ಗಣ್ಣಿನಿಂದ ನೋಡ್ತಾ ಇದೆ. ಪ್ರಪಂಚದ ಹಲವು ದೇಶದ ಮೀಡಿಯಾಗಳು ಕುಂಭಮೇಳವನ್ನ ಕವರ್ ಮಾಡ್ತಾ ಇವೆ. ಸ್ಟೀವ್ ಜಾಬ್ಸ್ ಹೆಂಡತಿಯಿಂದ ಹಿಡಿದು ಭಾರತದ ಕುಬೇರ ಗೌತಮ್ ಅದಾನಿವರೆಗೆ ಹಲವು ಗಣ್ಯರು ಗಂಗಾ ನದಿಯಲ್ಲಿ ಮಿಂದೆದ್ದಿದ್ದಾರೆ. ಲಕ್ಷಾಂತರ ವಿದೇಶಿ ಭಕ್ತರು ಕುಂಭಮೇಳದ ವೈಭವ ನೋಡಿ ಬೆರಗಾಗಿದ್ದಾರೆ. ಹೀಗೆ ಭಾರತದಲ್ಲಿ ಇಂಥದ್ದೊಂದು ಶತಮಾನದ ಹಬ್ಬ ನಡೀತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ನಮ್ಮದೇ ದೇಶದ ಯುವಕರು ಕುಂಭಮೇಳವನ್ನ ಬಿಟ್ಟು ವಿದೇಶಿ ಬ್ಯಾಂಡ್ ಕೋಲ್ಡ್ ಪ್ಲೇ ಬಗ್ಗೆ ಹೆಚ್ಚು ಕ್ರೇಜ್ ಹೊಂದಿದ್ದಾರೆ. ನಮ್ಮ ದೇಶದ ಯುವಕರಿಗೆ ಕುಂಭಮೇಳದ ಬಗ್ಗೆ ಆಸಕ್ತಿ ಇಲ್ಲ, ಆದರೆ ಕೋಲ್ಡ್ ಪ್ಲೇ ಬಗ್ಗೆ ಇನ್ನಿಲ್ಲದ ಆಸಕ್ತಿ. ಇದೇ ಕಾರಣಕ್ಕಾಗಿ ನಮ್ಮ ದೇಶದಲ್ಲಿ ನಡೀತಾ ಇರುವ ಕೋಲ್ಡ್ ಪ್ಲೇ ಕಾನ್ಸರ್ಟ್ಗಳು ಹೌಸ್ಫುಲ್ ಆಗ್ತಾ ಇವೆ. ಈ ಕಾನ್ಸರ್ಟ್ ನಮ್ಮ ದೇಶದಲ್ಲಿ ನಡೆಯುತ್ತೆ ಅನ್ನೋದು ಗೊತ್ತಾದಾಗ ಟಿಕೆಟ್ ಬುಕ್ಕಿಂಗಿಗೆ ನಮ್ಮ ಯುವಕರು ಮುಗಿಬಿದ್ದಿದ್ದರು. ಯಾವ ರೀತಿ ಮುಗಿಬಿದ್ದಿದ್ರು ಅಂದರೆ, ಬುಕ್ ಮೈ ಶೋ ಆ್ಯಪ್ ಕ್ರ್ಯಾಶ್ ಆಗಿ ಹೋಗುತ್ತೆ. ಕೋಲ್ಡ್ ಪ್ಲೇಯ ಟಿಕೆಟ್ ಬ್ಲ್ಯಾಕ್ನಲ್ಲಿ 1,00,000 ರೂಪಾಯಿವರೆಗೂ ಮಾರಾಟವಾಗೋದಕ್ಕೆ ಶುರುವಾಗಿತ್ತು. ಮುಂಬೈನ DY ಪಾಟೀಲ್ ಮೈದಾನದಲ್ಲಿ ಕಾನ್ಸರ್ಟ್ ಇದ್ದಾಗ ಅಕ್ಕಪಕ್ಕದ ಹೋಟೆಲ್ಗಳಲ್ಲಿ ದಿನದ ಬಾಡಿಗೆ 1,00,000 ರೂಪಾಯಿವರೆಗೆ ಏರಿಕೆಯಾಗಿತ್ತು. ಮುಂದೆ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಕೂಡ ಈ ಕಾನ್ಸರ್ಟ್ ಇದೆ. ಈ ಶೋಗೆ ಕೂಡ ಆಲ್ಮೋಸ್ಟ್ ಬುಕ್ಕಿಂಗ್ ಆಗಿದೆ. ನಾವಿಲ್ಲಿ ಕುಂಭಮೇಳ ಮತ್ತು ಕೋಲ್ಡ್ ಪ್ಲೇಯನ್ನ ಕಂಪೇರ್ ಮಾಡ್ತಾ ಇರೋದಕ್ಕೆ ಕಾರಣ ನಮ್ಮ ದೇಶದ ಯುವಕರ ಮನಸ್ಥಿತಿ. ಒಂದು ಕಡೆಯಲ್ಲಿ ಇಡೀ ಜಗತ್ತೇ ಭಾರತದತ್ತ ನೋಡ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಭಾರತದ ಯುವಕರು ಮಾತ್ರ ವಿದೇಶಿ ಬ್ಯಾಂಡ್ಗಳ ಕ್ರೇಜ್ಗೆ ಮರಳಾಗಿದ್ದಾರೆ. ಅಷ್ಟಕ್ಕೂ ವಿದೇಶಿಯರು ಕುಂಭಮೇಳವನ್ನ ನೋಡ್ತಾ ಇರೋದಕ್ಕೂ ನಮ್ಮ ಯುವಕರು ಕುಂಭಮೇಳವನ್ನ ನೋಡ್ತಾ ಇರೋದಕ್ಕೂ ವ್ಯತ್ಯಾಸ ಏನು? ವಿದೇಶಿಯರಿಗೆ ನಮ್ಮ ದೇಶದಲ್ಲಿ ನಡೀತಾ ಇರುವ ಕುಂಭಮೇಳದ ಬಗ್ಗೆ ಎಷ್ಟು ಗೌರವ ಇದೆ? ನಮ್ಮ ದೇಶದ ಯುವಕರು ಯಾಕೆ ಹೀಗಾದ್ರೂ? ಎಲ್ಲವನ್ನ ತೋರಿಸ್ತೀವಿ ನೋಡಿ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವಂತೆ ಮಹಾಕುಂಭಮೇಳ ಪ್ರಯಾಗ್ನಲ್ಲಿ ಭಕ್ತ ಸಾಗರದ ಕೂಡುವಿಕೆಯಲ್ಲಿ ನಡೀತಾ ಇದೆ. ಬರೋಬ್ಬರಿ 144 ವರ್ಷಗಳಿಗೊಮ್ಮೆ ನಡೆಯುವ ಈ ಮಹಾಕುಂಭಮೇಳಕ್ಕೆ ಕೇವಲ ಭಾರತ ಮಾತ್ರವಲ್ಲ, ಜಗತ್ತಿನ ಮೂಲೆ ಮೂಲೆಯಿಂದ ಭಕ್ತರ ದಂಡು ಹರಿದು ಬಂದಿದೆ. ನಾವು ಆರಂಭದಲ್ಲೇ ಹೇಳಿದಂತೆ ಆಪಲ್ ಸಂಸ್ಥಾಪಕ ಸ್ಟೀವ್ ಜಾಬ್ಸ್ ಅವರ ಪತ್ನಿ ಸೇರಿದಂತೆ ಜಪಾನ್ನ ಸಾಧ್ವಿ, ರಷ್ಯಾದ 7 ಅಡಿ ಉದ್ದದ ಸಾಧು, ಜರ್ಮನಿಯ, ಇಟಲಿಯ ಭಕ್ತರು, ಹೀಗೆ ಜಗತ್ತಿನ ಮೂಲೆ ಮೂಲೆಯ ಭಕ್ತರು ಕುಂಭಮೇಳದಲ್ಲಿ ಭಾಗಿಯಾಗಿದ್ದಾರೆ. ವಿದೇಶಿಯರು ನಮ್ಮ ನೆಲದಲ್ಲಿ ನಡೀತಾ ಇರುವ ಆಚರಣೆಗೆ ಮಾರು ಹೋಗಿದ್ದಾರೆ. ವಿದೇಶಿ ಭಕ್ತರು ಯೋಗಿ ಆದಿತ್ಯನಾಥ್ ಅವರನ್ನ ಭೇಟಿಯಾಗಿ ಭಜನೆ ಮಾಡ್ತಾ ಇದ್ದಾರೆ. ಗುಂಪು ಗುಂಪಾಗಿ ಬರ್ತಾ ಇರುವ ವಿದೇಶಿ ಭಕ್ತರು ಆರತಿಗಳಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. ಗಂಗಾ ನದಿಯಲ್ಲಿ ಪುಣ್ಯ ಸ್ನಾನ ಮಾಡ್ತಾ ಇದ್ದಾರೆ. ಹೀಗೆ ವಿದೇಶಿಯರು ಕುಂಭಮೇಳದ ಬಗ್ಗೆ ಇಷ್ಟೊಂದು ಆಸಕ್ತಿ ಹೊಂದಿದ್ರೆ, ಮತ್ತೊಂದು ಕಡೆಯಲ್ಲಿ ನಮ್ಮ ಯುವಕರ ಪಡೆ ಕೋಲ್ಡ್ ಪ್ಲೇ ಟಿಕೆಟ್ಗಾಗಿ ಮುಗಿಬಿದ್ದಿದೆ. ಅವರಿಗೆ ಕುಂಭಮೇಳದ ಬಗ್ಗೆ ಆಸಕ್ತಿಯೇ ಇಲ್ಲ. ಶತಮಾನಕ್ಕೆ ಒಂದೇ ಸಲ ನಡೆಯುವ ಜಗತ್ತಿನ ಅತಿದೊಡ್ಡ ಧಾರ್ಮಿಕ ಸಮ್ಮೇಳನದಲ್ಲಿ ಪಾಲ್ಗೊಳ್ಳುವ ಮನಸ್ಸಂತೂ ನಮ್ಮ ಯುವಕರಿಗೆ ಇಲ್ಲವೇ ಇಲ್ಲ. ಪಾಲ್ಗೊಳ್ಳದೇ ಇದ್ರೆ ಪರವಾಗಿಲ್ಲ, ಅದರ ಬಗ್ಗೆ ತಿಳಿದುಕೊಳ್ಳುವ ಆಸಕ್ತಿ ಕೂಡ ಇಲ್ಲ. ನಮ್ಮ ಯುವಕರು ವಿದೇಶಿ ಕೋಲ್ಡ್ ಪ್ಲೇಯ ಹಿಂದೆ ಬಿದ್ದಿದ್ದಾರೆ. ಎಲ್ಲೆಲ್ಲ ಕೋಲ್ಡ್ ಪ್ಲೇ ಕಾನ್ಸರ್ಟ್ ನಡೆಯುತ್ತೆ, ಟಿಕೆಟ್ ಹೇಗೆ ಪಡೆದುಕೊಳ್ಳಬೇಕು, ಕಾನ್ಸರ್ಟ್ನಲ್ಲಿ ಭಾಗಿಯಾದ ಸೆಲ್ಫಿಯನ್ನ ಯಾವ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಬೇಕು, ಇದೆಲ್ಲ ನಮ್ಮ ಬಿಸಿ ರಕ್ತದ ಯುವಕರಿಗೆ ಚೆನ್ನಾಗಿಯೇ ಗೊತ್ತಿದೆ. ನಮ್ಮ ದೇಶದ ಯುವಕರಿಗಿಂತ ಹೆಚ್ಚಾಗಿ ಕುಂಭಮೇಳದ ಬಗ್ಗೆ ವಿದೇಶಿಯರಿಗೆ ಹೆಚ್ಚಿನ ಮಾಹಿತಿ ಇದೆ ಅಂದರೆ ತಪ್ಪಾಗೋದಿಲ್ಲ. ವಿದೇಶಿಯರಿಗೆ ನಮ್ಮ ನೆಲದ ಆಚರಣೆ ಬಗ್ಗೆ ಅಷ್ಟೊಂದು ಆಸಕ್ತಿ ಇದೆ. ಕುಂಭಮೇಳದಲ್ಲಿ ಪಾಲ್ಗೊಂಡ್ರೆ ಏನಾಗುತ್ತೆ? ಕೋಲ್ಡ್ ಪ್ಲೇ ಕಾನ್ಸರ್ಟ್ನಲ್ಲಿ ಭಾಗಿಯಾದರೆ ಅಟ್ಲೀಸ್ಟ್ ಎಂಟರ್ಟೈನ್ಮೆಂಟ್ ಆದರೂ ಸಿಗುತ್ತೆ. ಕುಂಭಮೇಳದಲ್ಲಿ ಅಂಥದ್ದೇನಿದೆ? ಕುಂಭಮೇಳದಲ್ಲಿ ಭಾಗಿಯಾದರೆ ಅದರಿಂದ ನಮಗೆ ಲಾಭ ಅನ್ನುವ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲೂ ಕೂಡ ಮೂಡಿರಬಹುದು. ಸ್ನೇಹಿತರೆ, ಕುಂಭದಲ್ಲಿ ಕಲ್ಪವಾಸ ಅನ್ನುವ ಆಚರಣೆ ಇದೆ. ಇದನ್ನ 1 ತಿಂಗಳ ಕಾಲ ಮಾಡಬೇಕಾಗುತ್ತೆ. ಇಲ್ಲಿ ಕಲ್ಪವಾಸ ಅಂದ್ರೆ ಏನು ಅನ್ನೋದು ನಿಮಗೆ ಗೊತ್ತಿರಬೇಕು. ನಮ್ಮಲ್ಲಿ ಯಾವ ರೀತಿ ಸಮಯವನ್ನ ಲೆಕ್ಕ ಹಾಕಲಾಗುತ್ತೋ ಅದೇ ರೀತಿ ದೇವತೆಗಳಿಗೆ ಕೂಡ ಒಂದು ಸಮಯದ ಲೆಕ್ಕ ಇದೆ. ನಮ್ಮಲ್ಲಿ 360 ದಿನ ಅಂದ್ರೆ ದೇವತೆಗಳಿಗೆ 1 ದಿನಕ್ಕೆ ಸಮಾನ. ಆಲ್ಮೋಸ್ಟ್ 1 ವರ್ಷ ಅಂದ್ರೆ ದೇವತೆಗಳಿಗೆ 1 ದಿನಕ್ಕೆ ಸಮಾನ. ದೇವತೆಗಳ 1 ದಿನ ಅಂದ್ರೆ ಬ್ರಹ್ಮನಿಗೆ 1 ಕ್ಷಣ ಮಾತ್ರ.
ನಮ್ಮ 4,32,000 ವರ್ಷ ಅಂದರೆ ಅದು ಕಲಿಯುಗಕ್ಕೆ ಸಮ. ಕಲಿಯುಗದ 2ರಷ್ಟು ದ್ವಾಪರ ಯುಗ ಇರುತ್ತೆ, ದ್ವಾಪರದ 2ರಷ್ಟು ತ್ರೇತಾಯುಗ ಇರುತ್ತೆ, ತ್ರೇತಾಯುಗದ 2 ಪಟ್ಟು ಸತ್ಯಯುಗದಲ್ಲಿ ಇರುತ್ತೆ. ಈ 4 ಯುಗಗಳು 1,000 ಸಲ ಆಗಿ ಹೋದಾಗ ಅದು ಬ್ರಹ್ಮನ 1 ದಿನದ ಲೆಕ್ಕಕ್ಕೆ ಸಮ. ಇದನ್ನೇ ಕಲ್ಪ ಅಂತ ಕರೆಯೋದು. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಬ್ರಹ್ಮನ 1 ದಿನವನ್ನ ಕಲ್ಪ ಅಂತ ಕರೀತಾರೆ. ನಮ್ಮ ಪುರಾಣಗಳ ಪ್ರಕಾರ ಕುಂಭಮೇಳದ ಸಂದರ್ಭದಲ್ಲಿ 1 ತಿಂಗಳ ಕಾಲ ಕಲ್ಪವಾಸ ಮಾಡಿದ್ರೆ ಅದರಿಂದ ಸಿಗುವ ಪುಣ್ಯ ಬ್ರಹ್ಮನ 1 ಕಲ್ಪಕ್ಕೆ ಸಮಾನ ಅನ್ನುವ ನಂಬಿಕೆ ಇದೆ. ಅಂದರೆ ಲಕ್ಷಾಂತರ ವರ್ಷಗಳ ತಪಸ್ಸಿನ ಫಲ ಕೇವಲ 1 ತಿಂಗಳಲ್ಲಿ ಸಿಕ್ಕಿಬಿಡುತ್ತೆ. ಕುಂಭಮೇಳಕ್ಕೆ ಅಷ್ಟೊಂದು ಮಹತ್ವ ಇದೆ. ಇದೇ ಕಾರಣಕ್ಕಾಗಿ ಕೋಟ್ಯಂತರ ಜನ ಕುಂಭಮೇಳದಲ್ಲಿ ಭಾಗಿಯಾಗೋದು. ವಿದೇಶಿಯರು ಕೂಡ ಕುಂಭಮೇಳದಲ್ಲಿ ಭಾಗಿಯಾಗೋದಕ್ಕೆ ಇದೇ ಕಾರಣ. ಇಲ್ಲಾಂದ್ರೆ ಯಾವುದೋ ದೇಶದಿಂದ ಬಂದು ತಮ್ಮದಲ್ಲದ ಆಚರಣೆಯಲ್ಲಿ ಪಾಲ್ಗೊಂಡು ವಿದೇಶಿಯರಿಗೆ ಏನ್ ಲಾಭ ಹೇಳಿ? ಒಂದು ಕಡೆಯಲ್ಲಿ ಕುಂಭಮೇಳದಲ್ಲಿ ಭಾಗಿಯಾದರೆ ಲಕ್ಷಾಂತರ ವರ್ಷದ ತಪಸ್ಸಿನ ಫಲ ಸಿಗುತ್ತೆ, ಮತ್ತೊಂದು ಕಡೆಯಲ್ಲಿ ಕೋಲ್ಡ್ ಪ್ಲೇ ಕಾನ್ಸರ್ಟ್ನಲ್ಲಿ ಭಾಗಿಯಾದರೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ. ವ್ಯತ್ಯಾಸ ಇಷ್ಟೇ. ಈಗಿನ ಕಾಲದ ಯುವಕರಿಗೆ ಒಂದು ಹುಚ್ಚು ಇದೆ, ಅದು ಸೋಷಿಯಲ್ ಮೀಡಿಯಾ ಕ್ರೇಜ್. ಏನೇ ಮಾಡಿದ್ರೂ ಅದನ್ನು ಸ್ಟೇಟಸ್ನಲ್ಲಿ ಹಾಕಿ ಸ್ಟೋರಿಯಲ್ಲಿ ಹಾಕಿಕೊಳ್ಳೋದು. ತುಂಬ ಜನ ಸ್ಟೋರಿ ಹಾಕಿಕೊಳ್ಳೋದಕ್ಕೆ ಅಂತಾನೆ ಕೋಲ್ಡ್ ಪ್ಲೇಗೆ ಹೋಗಿ ಬಂದವರಿದ್ದಾರೆ. ಹೋಗಿ ಬಂದ ಸ್ಟೇಟಸ್ ಹಾಕಿಕೊಳ್ಳೋದು ಒಂದು ದೊಡ್ಡ ಸಾಧನೆ. ನಾನು ಕೋಲ್ಡ್ ಪ್ಲೇಗೆ ಹೋಗಿ ಬಂದಿದ್ದೇನೆ ಅನ್ನೋದು ಅವರ ಜೀವನದ ದೊಡ್ಡ ಸಂಭ್ರಮ. ಇದೆಲ್ಲ ಮಾಡೋದು ಸೋಷಿಯಲ್ ಮೀಡಿಯಾದ ಅಟೆನ್ಷನ್ಗಾಗಿ ಮಾತ್ರ. ಕುಂಭಮೇಳದಲ್ಲಿ ಪಾಲ್ಗೊಳ್ಳೋದು ಬೇಡ ಬಿಡಿ, ಅಟ್ಲೀಸ್ಟ್ ಕುಂಭಮೇಳದ ಬಗ್ಗೆ ನಮ್ಗೆಷ್ಟು ಗೊತ್ತು ಅನ್ನುವ ಪ್ರಶ್ನೆಯನ್ನ ನಮ್ಗೆ ನಾವೇ ಹಾಕಿಕೊಳ್ಳಬೇಕು. ವಿದೇಶಿಯರಿಗೆ ಇರುವ ಆಸಕ್ತಿ ನಮ್ಗೆ ಯಾಕಿಲ್ಲ ಅನ್ನೋದನ್ನ ಕೂಡ ನಾವು ಪ್ರಶ್ನಿಸಿಕೊಳ್ಳಬೇಕು. ಇಲ್ಲಿ ನಮ್ಮ ಯುವಕರು ಕುಂಭಮೇಳದಿಂದ ದೂರ ಇರೋದಕ್ಕೆ ಕಾರಣ ಕೂಡ ಇದೆ. ಕುಂಭಮೇಳದಲ್ಲಿ ಪಾಲ್ಗೊಳ್ಳುವ ವ್ರತ ಇದೆಯಲ್ಲ, ಅದು ತುಂಬಾನೇ ಕಠಿಣ ಇದೆ. ಕುಂಭಮೇಳಕ್ಕೆ ಹೋಗುವ 3 ದಿನಗಳಿಂದ ಮೊದಲು ಬ್ರಹ್ಮಚರ್ಯವನ್ನ ಪಾಲಿಸಬೇಕು, ಸಸ್ಯಾಹಾರವನ್ನೇ ಸೇವಿಸಬೇಕಾಗುತ್ತೆ. ಹೀಗೆ ಹಲವು ವಿಧಿವಿಧಾನಗಳನ್ನ ಕುಂಭಮೇಳಕ್ಕೆ ಹೋಗುವಾಗ ಪಾಲಿಸಬೇಕಾಗುತ್ತೆ. ಇಷ್ಟೆಲ್ಲ ವಿಧಿವಿಧಾನಗಳನ್ನ ಪಾಲಿಸುವಷ್ಟು ತಾಳ್ಮೆ ನಮ್ಮ ಇಂದಿನ ಯುವಕರಿಗೆ ಇಲ್ವೇ ಇಲ್ಲ. ನಮ್ಮ ಇಂದಿನ ಯುವಕರ ಮೈಂಡ್ ಸೆಟ್ಟೇ ಬೇರೆ ಇದೆ. ಅದೊಂಥರ ವಿದೇಶಿ ಮೈಂಡ್ ಸೆಟ್. ವಿದೇಶಿ ಕಲ್ಚರ್ಗೆ ನಮ್ಮವರು ಮಾರು ಹೋಗಿದ್ದಾರೆ. ಮತ್ತೊಂದು ಕಡೆಯಲ್ಲಿ ನಮ್ಮ ಕಲ್ಚರ್ಗೆ ವಿದೇಶಿಗರು ಮಾರು ಹೋಗಿದ್ದಾರೆ. ಪುರಾಣಗಳಲ್ಲೆಲ್ಲ ಉಲ್ಲೇಖವಾಗಿರೋದೆಲ್ಲ ಸತ್ಯವಲ್ಲ. ನಂಬಿಕೆಗಳನ್ನ ಇಟ್ಕೊಂಡು ಏನ್ ಮಾಡೋದಕ್ಕೆ ಸಾಧ್ಯ? ವೈಜ್ಞಾನಿಕ ಸಾಕ್ಷಿ ಏನಾದರೂ ಇದೆಯಾ ಅಂತಾನೂ ಕೇಳುವವರು ತುಂಬಾ ಜನ ಇದ್ದಾರೆ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಈಗ ನಡೀತಾ ಇರುವ ಮಹಾಕುಂಭಮೇಳ ನಡೆಯೋದು 144 ವರ್ಷಗಳಿಗೊಮ್ಮೆ. ಇಲ್ಲಿ 144 ವರ್ಷಗಳಿಗೊಮ್ಮೆ ಮಹಾಕುಂಭಮೇಳ ನಡೆಯೋದಕ್ಕೆ ಕಾರಣ ಇದೆ. 4 ಗ್ರಹಗಳು ಒಂದೇ ರೇಖೆಯಲ್ಲಿ ಬರುವ ವರ್ಷ ಮಾತ್ರ ಈ ಮಹಾಕುಂಭಮೇಳ ನಡೆಯೋದು. ಹಾಗಂತ ಈ ದಿನಾಂಕವನ್ನ ಡಿಸೈಡ್ ಮಾಡೋದು ಯಾವುದೋ ಟೆಲಿಸ್ಕೋಪ್ ಅನ್ನ ನೋಡಿ ಅಲ್ಲ, ಅಥವಾ ಯಾವುದೋ ಸ್ಯಾಟಲೈಟ್ ನ ಮಾಹಿತಿ ತೆಗೆದುಕೊಂಡು ಕೂಡ ದಿನಾಂಕ ಡಿಸೈಡ್ ಆಗೋದಲ್ಲ. ಇದು ಹಿಂದಿನಿಂದಲೂ ನಡೆದುಕೊಂಡು ಬಂದಿರುವ ಪರಂಪರೆ. ಸಾವಿರಾರು ವರ್ಷಗಳ ಹಿಂದೆ ಕೂಡ ಮಹಾಕುಂಭದ ದಿನಾಂಕವನ್ನ ನಿಗದಿ ಮಾಡಲಾಗ್ತಾ ಇತ್ತು. ಈ ಸಂದರ್ಭದಲ್ಲಿ 4 ಗ್ರಹಗಳು ಒಂದೇ ರೇಖೆಗೆ ಬರ್ತಾ ಇದ್ವು. ಇವತ್ತಿಗೂ ಕೂಡ ಆ ಪದ್ಧತಿಯೇ ಕಂಟಿನ್ಯೂ ಆಗಿದೆ. ಅಂದ್ರೆ ಇಲ್ಲಿರುವ ನಂಬಿಕೆಗಳು ವಿಜ್ಞಾನಕ್ಕಿಂತಲೂ 1 ಹೆಜ್ಜೆ ಮುಂದೆ ಇದೆ ಅಂತ ಅರ್ಥ. ನಮ್ಮ ಸನಾತನ ಧರ್ಮದಲ್ಲಿ ಏನೇ ಮಾಡಿದ್ರೂ ನಂಬಿಕೆಗಳ ಜೊತೆಗೆ ಅದರಲ್ಲಿ ವೈಜ್ಞಾನಿಕ ಹಿನ್ನೆಲೆ ಕೂಡ ಇದ್ದೇ ಇರುತ್ತೆ. ಅದು ಹಲವು ವಿಚಾರದಲ್ಲಿ ಪ್ರೂವ್ ಕೂಡ ಆಗಿದೆ. ಅದೇನೇ ಇರಲಿ, ವಿದೇಶಿಯರು ನಮ್ಮ ಸಂಸ್ಕೃತಿಯತ್ತ ಮುಖ ಮಾಡುವ ಈ ಸಂದರ್ಭದಲ್ಲಿ ನಮ್ಮ ಯುವಕರು ಮಾತ್ರ ವಿದೇಶಿ ಸಂಸ್ಕೃತಿಯತ್ತ ಮುಖ ಮಾಡ್ತಾ ಇರೋದು ದುರಂತವೇ ಸರಿ. ಈ ವಿಚಾರದ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಕಾಮೆಂಟ್ ಮಾಡಿ.